ರಾತ್ರಿ ಬಂದು ಒಂದು ಸ್ವಲ್ಪ ಮರಗಳನ್ನ ಈ ಥರ ಕೆಡವಿ ಮತ್ತು ಇನ್ನು ಸುಮಾರು ಇದೇ ಥರ ಸರಿಸುಮಾರು ಒಂದು 15ರಿಂದ 20 ಮರಕ್ಕೆ ನೋಡ್ಬೋದು ನೀವು ಇಲ್ಲಿ. ಸೊ ಎಲ್ಲ ಮರಗಳಿಗೂ ಆಕ್ಸಾ ಬ್ಲೇಡ್ ಅಥವಾ ಯಾವುದೋ ಒಂದು ಬೇರೆ ಮಿಷಿನಲ್ಲಿ ಅಡ್ಡ ಅದು ಮತ್ತೆ ಮುಂದೆ ಬೆಳೆದೇ ಇರೋ ಹಾಗೆ ಎಲ್ಲ ಮರಗಳಿಗೂ ಸಮೇತ ಈ ಥರ ಅಡ್ಡ ಕುಯ್ದಿದ್ದಾರೆ. ಸೊ ರೈತರುಗಳಿಗೆ ನಷ್ಟ ಆಗಬೇಕು, ಅವ್ರ ಮನೆ ಹಾಳಾಗಬೇಕು, ಯಾರು ಉತ್ತಮ ರೀತಿಯಲ್ಲಿ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಯಾರೋ ಕಿಡಿಗೇಡಿಗಳು ಮಾಡಿರೋವಂಥದ್ದು. ಸೊ ಒಂದು ಮರ ಅಲ್ಲ, 2 ಮರ ಅಲ್ಲ, ನೋಡ್ಬೋದು ನೀವು ಸರಿಸುಮಾರು 15ರಿಂದ 20 ಮರಗಳಿಗೆ ಹಿಂಗೆ ನೋಡಿ ಚೆನ್ನಾಗಿ ಬೆಳೆದಿರೋಂಥ ಮರ. ಇನ್ನು 5 ವರ್ಷದಲ್ಲಿ ಒಳ್ಳೆ ಫಸಲು ಸಿಗೋಂಥ ಗಂಧದ ಮರಗಳಿವೆಲ್ಲ ಅರ್ಧಕ್ಕೆ ಅರ್ಧ ಕುಯ್ದುಬಿಟ್ಟು ನೋಡಿ ಅದು ಮತ್ತೆ ಬೆಳಿಬಾರ್ದು ಅನ್ನೋ ಉದ್ದೇಶ ಹೋಗುತ್ತೆ ಅಂದ್ರೆ ಇದು ಕೂದ್ರೆ 3/4% ನೋಡಿ ಒಳಗಡೆ ಹೋಗ್ತಾ ಇದೆ. ಅದೇ ಆಕ್ಸಾ ಬ್ಲೇಡ್ ಫುಲ್ ಒಳಗಡೆ ಹೋಗಿ ಕೂದಿರ್ತಾರೆ ನೋಡಿ ಎಷ್ಟು ಹೋಗಿದೆ ಒಳಗಡೆ. ಮೇಘರಾಜ್ ಅಂತೇಳಿ ಸಾಲ್ಗಾಮೆ ಹೋಬಳಿ ಹಾಸನ ಜಿಲ್ಲೆ ವಿರಾಪುರ ಕಲ್ದೇರಹಳ್ಳಿ ಸರ್ವೆ ನಂಬರ್ 94ರಲ್ಲಿ ಬಂದಿರೋ ಅಂಥ ನಾವು ಜಮೀನಲ್ಲಿ ತುಂಬ ವರ್ಷಗಳಿಂದ ನಾವಿಲ್ಲಿ ವ್ಯವಸಾಯವನ್ನು ಮಾಡ್ಕೊಂಡು ಬಂದಿರ್ತೀವಿ. ಇಲ್ಲಿ ನಾನು ಒಂದು 400 ತೆಂಗಿನ ಗಿಡ, ಒಂದು 500 ಶ್ರೀಗಂಧ ಗಿಡಗಳನ್ನ ನಾನು ಇಲ್ಲಿ ಹಾಕಿರ್ತೀನಿ. ಇಲ್ಲಿ ಯಾರಿಗೋ ನಮ್ಮ ಮೇಲೆ ಏನೋ ಅವ್ರಿಗೇನೋ ವೈಮನಸ್ಸಿತ್ತೇನೋ ನಮಗೆ ಗೊತ್ತಿಲ್ಲ. ಇವರು ಏನು ಮಾಡಿರ್ತಾರೆ ಅಂದರೆ ನೆನ್ನೆ ತಡರಾತ್ರಿ ಒಂದು 11 ಗಂಟೆ ಮೇಲೆ ಸಮೀಪ ಬಂದಂಥವರು ಎಲ್ಲ ಗಿಡಗಳಿಗೆಲ್ಲ ಆಕ್ಸಾ ಬ್ಲೇಡ್ ಅಥವಾ ಏನೋ ಒಂದು ಮಿಷಿನಿಂದ ಅವ್ರು ಕೂದಿ ನಮ್ಮ ಗಿಡಗಳನ್ನೆಲ್ಲ ಹಾಳು ಮಾಡಿರ್ತಾರೆ. ದಯವಿಟ್ಟು ಇದಕ್ಕೆ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಅಧಿಕಾರಿಗಳು ಸ್ವಲ್ಪ ಇವ್ರ ಮೇಲೆ ಕಠಿಣ ಕ್ರಮವನ್ನು ಇದು